ರಾಜ್ಯ ಕಾಂಗ್ರೆಸ್ನಲ್ಲೊಬ್ಬ ಬುಲ್ಡೋಸರ್ ಎಂಎಲ್ಎ ಇನ್ನು ಕರಾವಳಿಯಲ್ಲಿ ಒಂದು ಬುಲ್ಡೋಸರ್ ಎಂಎಲ್ಎ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಜೆಸಿಬಿಯರಿ ಖಾಸಗಿ ಕಟ್ಟಡಗಳನ್ನೇ ಈಗ ಶಾಸಕರು ಧ್ವಂಸ ಮಾಡಿದ್ದಾರೆ. ಮಹಾಲಿಂಗೇಶ್ವರ ಜಾತ್ರೆಯ ನೆಪವನ್ನ ಒಡ್ಡಿ ಕಟ್ಟಡಗಳನ್ನ ನೆಲಸಮ ಮಾಡಿದ್ದಾರೆ. ಸ್ವತಃ ತಾವೇ ಜೆಸಿಬಿಯನ್ನ ಏರಿ ಈ ಒಂದು ಕಟ್ಟಡ ಕೆಡವಲು ಶಾಸಕರು ಮುಂದಾಗಿದ್ದಾರೆ. ಜಾತ್ರೆಗೆ ಜಾಗ ಬೇಕು ಅಂತ ಹಠಕ್ಕೆ ಬಿದ್ದು ಈ ಒಂದು ಕಟ್ಟಡ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಅನಧಿಕೃತವಾಗಿ ಕಟ್ಟಡ ತೆರವುಗೊಳಿಸಿದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಸಂತ್ರಸ್ತರು. ಶಾಸಕನ ದಬ್ಬಾಳಿಕೆಗೆ ಬೇಸತ್ತು ಜಾಗದ ಮಾಲೀಕರಿಂದ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಇನ್ನು ಕರಾವಳಿಯಲ್ಲಿ ಒಂದು ಬುಲ್ಡೋಸರ್ ದರ್ಪ ನಡೀತಾ ಇದೆಯಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಶಾಸಕ ಅಶೋಕ್ ರೈ ಬುಲ್ಡೋಸರ್ ಎಂಎಲ್ಎ ಆಗಬೇಕು ಅಂತ ಏನಾದ್ರೂ ಹೊರಟಿದ್ದಾರಾ? ಖಾಸಗಿ ಕಟ್ಟಡಗಳ ಧ್ವಂಸಕ್ಕೆ ಶಾಸಕರಿಗೆ ಏನಾದ್ರೂ ಕಾನೂನುಬದ್ಧ ಅಧಿಕಾರ ಏನಾದ್ರೂ ಸಿಕ್ಕಿದ್ಯಾ? ಇದಕ್ಕೆ ಶಾಸಕರ ಉತ್ತರ ಕೊಡಬೇಕಾಗತ್ತೆ. ಇನ್ನು ಮಹಾಲಿಂಗೇಶ್ವರ ಜಾತ್ರೆ ಹೆಸರಲ್ಲಿ ಅಕ್ರಮ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ ಎಂಬ ಆರೋಪ ಕೂಡ ಇದೆ. ಕೋರ್ಟ್ ಆದೇಶ ಇದೆ ಅಂತ ಸುಳ್ಳು ಹೇಳಿ ಅಲ್ಲಿದ್ದಂಥವರ ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದ್ರ ಈ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಸಂತ್ರಸ್ತ ಕುಟುಂಬಗಳ ಕಣ್ಣೀರಿಗೆ ಅಶೋಕ್ ರೈ ಕಾರಣ ಆದ್ರ? ಒಬ್ರು ಶಾಸಕರು ಸಂತ್ರಸ್ತರ ಕಣ್ಣೀರನ್ನ ಒರೆಸಬೇಕು, ಆದ್ರೆ ಅವರ ಕಣ್ಣೀರಿಗೆ ಇವರೇ ಕಾರಣ ಆದ್ರ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಜೆಸಿಬಿ ಏರಿ ಖಾಸಗಿ ಕಟ್ಟಡಗಳನ್ನ ಈಗ ಧ್ವಂಸ ಮಾಡಿದ್ದಾರೆ ನೋಡಿ ಕಾಂಗ್ರೆಸ್ ಶಾಸಕ ಅಶೋಕ್ ರೈ ಅವರು. ಆದ್ರೆ ಇವರಿಗೆ ಈ ಒಂದು ಅಧಿಕಾರ ಯಾರು ಕೊಟ್ರು ಅಂತ ಗೊತ್ತಾಗ್ತಾ ಇಲ್ಲ. ಜಾತ್ರೆಯ ನೆಪ ಕಟ್ಟಡಗಳನ್ನ ನೆಲಸಮ ಮಾಡಿದ್ದಾರೆ. ಈಗ ಜಾತ್ರೆಯನ್ನ ನೆಪ ಒಡ್ಡಿ ಇಷ್ಟರ ಮಟ್ಟಿಗೆ ಕಟ್ಟಡ ನೆಲಸಮ ಮಾಡೋದು ಎಷ್ಟು ಸರಿ? ಇವರಿಗೆ ಯಾರ ಒಂದು ಅಧಿಕಾರವನ್ನು ಕೊಟ್ಟಿದ್ದು? ಯಾವ್ದಾದ್ರು ಜನರಿಗೆ ಸಮಸ್ಯೆಗಳಾಗ್ತಾ ಇದೆ ಅಂತಂದ್ರೆ ಆ ಒಂದು ಸಮಸ್ಯೆಯನ್ನ ಯಾವ ರೀತಿ ನಿವಾರಣೆ ಮಾಡ್ಬೇಕು ಅಂತ ನಮ್ಮ ಶಾಸಕರು ಯೋಚನೆ ಮಾಡಬೇಕು. ಜನಸಾಮಾನ್ಯರಿಂದ ಶಾಸಕರು, ಶಾಸಕರಿಂದ ಜನಸಾಮಾನ್ಯರಲ್ಲ. ಜನಸಾಮಾನ್ಯರು ವೋಟ್ ಹಾಕಿದ್ರೇನೆ ಇವ್ರು ಶಾಸಕ ಸ್ಥಾನಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗೋದು. ಈಗ ಜನಸಾಮಾನ್ಯರು ಇವ್ರನ್ನ ಗೆಲ್ಲಿಸ್ಲಿಲ್ಲ ಅಂದ್ರೆ ಇವ್ರು ಹೆಂಗ್ ಶಾಸಕರಾಗ್ತಾ ಇದ್ರು? ಅಂಥದ್ರಲ್ಲಿ ಜನಸಾಮಾನ್ಯರ ಮೇಲೆ ಈ ರೀತಿಯ ದರ್ಪ ತೋರಿಸೋದು ಎಷ್ಟು ಸರಿ? ಏಕಾಏಕಿಯಾಗಿ ಹೋಗಿ ಇವರೇ ಬುಲ್ಡೋಸರ್ ನಲ್ಲಿ ಮನೆಗಳನ್ನ ನೆಲಸಮ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅಂತಂದ್ರೆ ಇಂಥ ಶಾಸಕರಿಗೆ ಏನ್ ಹೇಳಬೇಕು? ಅನಧಿಕೃತವಾಗಿ ಕಟ್ಟಡಗಳನ್ನ ತೆರವು ಮಾಡ್ಲಿಕ್ಕೆ ಮುಂದಾಗ್ತಾರೆ, ಅದು ಕೂಡ ಕೋರ್ಟ್ ಹೆಸರು ಹೇಳಿ, ಕೋರ್ಟ್ ನಿಂದ ಆರ್ಡರ್ ಇದೆ ಅಂತ ಹೇಳಿ ಈ ರೀತಿಯಾಗಿ ಕಟ್ಟಡಗಳ ನೆಲಸಮ ಮಾಡೋದು ಎಷ್ಟು ಸರಿ? ಏನಾದ್ರೂ ಶಾಸಕರಿಗೆ ಪ್ರತ್ಯೇಕವಾಗಿ ಏನಾದ್ರೂ ಅಧಿಕಾರ ಇದ್ರೆ ದಯವಿಟ್ಟು ಶಾಸಕರು ತಿಳಿಸ್ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ನಮ್ಮಂತ ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ ನೋಡಿ. ಶಾಸಕರಿಗೆ ಏನಾದ್ರೂ ಈ ರೀತಿ ಕಟ್ಟಡಗಳನ್ನ ನೆಲಸಮ ಮಾಡುವಂತ ಅಧಿಕಾರ ಇದೆಯಾ, ಅಥವಾ ಕಾನೂನಲ್ಲಿ ಏನಾದ್ರೂ ಉಲ್ಲೇಖ ಆಗಿದೆ ಅಥವಾ ಸಂವಿಧಾನದಲ್ಲಿ ಏನಾದ್ರೂ ಇದ್ರೆ ದಯವಿಟ್ಟು ತಿಳಿಸ್ಕೊಡ್ಬೇಕು. ಜನಸಾಮಾನ್ಯರಿಗೆ ಗೊತ್ತಾಗಲ್ಲ ನೋಡಿ. ನೀವು ಹೇಳಿದಾಗ ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ, ಓಕೆ ಈ ರೀತಿ ಶಾಸಕರಿಗೆ ಪ್ರತ್ಯೇಕವಾಗಿ ಒಂದು ಅಧಿಕಾರವನ್ನ ಕೊಟ್ಬಿಟ್ಟಿದ್ದಾರೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.